ಭಾಳ ಅದು ನೋಡಿ ಒಂಥರ ಇಟ್ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಿಲ್ಮ್ ಫಾರ್ ದಟ್ ಟೈಮ್, ರೈಟ್? ಅಷ್ಟೊತ್ತಿಗಾಗಲೇ ಒಂದು ರಾಜಕಾರಣಿ ವಿಲನ್ ಆಗೋದು. ಸೊ ಎಲ್ಲರ ಮನಸ್ಸಿನ ಒಳಗಿನ ರಾಮನಾಗಿ ಆ ರಾಮ ಇರಬೇಕೇ ಹೊರತು ಅಲ್ಲ ಅನ್ನೋದು. ಅದ್ರ ಜೊತೆಗೆ ಕುವೆಂಪುನ್ ಕರ್ಕೊಂಡ್ ಬರ್ತಾ ಇದ್ದೀವಿ, ಅದ್ರ ಜೊತೆಗೆ ಗುಂಡಿರಾಜನ್ ಕರ್ಕೊಂಡ್ ಬರ್ತಾ ಇದ್ದೀವಿ, ಅದ್ರ ಜೊತೆಗೆ ಅಲ್ಲಮನ್ ಕರ್ಕೊಂಡ್ ಬರ್ತಾ ಇದೀವಿ, ಅದ್ರ ಜೊತೆಗೆ ಅಕಮಾದೇವನ್ ಕರ್ಕೊಂಡು ನೀವು ಎಲ್ಲವನ್ನೂ ಕರ್ಕೊಂಡ್ ಬರ್ತಾ ಇದ್ದೀವಿ. ಮನುಜ ಮತ ವಿಶ್ವಪಥ ಈ ತರದ್ದೆಲ್ಲ ಕುವೆಂಪು ಅವರಿಗೆ ಹಲವು ಸ್ಲೋಗನ್ಗಳನ್ನು ನಾವು ನೋಡ್ತೇವೆ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಾನು ಈ ಆಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟೈಮ್ ಟೇಬಲ್ ಎಲ್ಲ ಮಾಡಿದ್ದೀನಿ ಅಣ್ಣ. ನನ್ನ ಡೈರಿನಲ್ಲಿದೆ, ನನ್ನ ಎಲ್ಲಾ ಡೈರಿಗಳು ಇಲ್ಲಿದೆ. ಯಾವ್ದು ಬೇಕಾದ್ರೆ ರೆಫರ್ ಮಾಡ್ಬೋದು, ಎಲ್ಲ ದಾಖಲೆ ಸಮೇತ ಇದೆ. ಆಯ್ತಾ? 1987 ಆಯನ ಹಕ್ಕುಗಳನ್ನ 7,500 ರೂಪಾಯಿಗೆ ತಗೊಂಡಿದ್ದೀನಿ ಅಣ್ಣ. ಸುಮಾರು ದುಡ್ಡು ಅದು ಅಲ್ವಾ? ಆಗಿನ ಕಾಲಕ್ಕೆ ಖಂಡಿತ. ಇನ್ಫ್ಯಾಕ್ಟ್ ನಾನು ಮನು ಬಂದಾಗ ಅವರು ಅವ್ರು ಮಾತಾಡಿದ ಗತ್ತು ನೋಡಿ ರೈಟರ್ಗಳು ಈ ತರ ಗತ್ತಿರ್ಬೋದಾ ಅಂತ ನನಗೆ. ಯಾಕೆಂದ್ರೆ ನಾವು ರೈಟರ್ಗಳು ನೋಡಿದ್ರೆ ಪಾಲ್ ತರದ ರೈಟರ್ಗಳು ನೋಡಿದವರು. ಹೌದು, ನಾವೆಲ್ಲ ಒಂಥರ ಅಡ್ಜಸ್ಟ್ ಮಾಡ್ಕೊಂಡು ಹೌದಾ ಮಾಡ್ತೀರಾ ಮಾಡಿ 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 ಅಂತ ಏನಾರು ಕೊಟ್ರೆ ಸರಿ 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 ಡಿಮ್ಯಾಂಡ್ ಅವ್ರು ಕರೆಕ್ಟ್ ಆಗಿ ಇದು ಅಗ್ರಿಮೆಂಟ್ ಮಾಡಿಸಿದ್ರು. ಹೌದೌದು, ಅದು ಅವ್ರು ನೋಡಿ ನನಗೆ ಅನ್ನಿಸ್ತು, ಹಿಂಗೂ ರೈಟರ್ಗಳು ಒಂಥರ ಕಟ್ಟುನಿಟ್ಟಾಗಿ ಶಿಸ್ತಾಗಿ ಖಡಾಖಂಡಿತವಾಗಿರ್ತಾರೆ ಅಂತ. ಡಬ್ಬಿಂಗ್ ಮಾಡಿದ್ರೆ ಎಷ್ಟು, ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ಬೇಕಾ, ಹೋದ್ರೆ ಎಷ್ಟು, ಸ್ಟೋರಿ ರೈಟ್ಸ್ ತಗೊಂಡ್ರೆ ಎಷ್ಟು, ಬರೀ ಡಬ್ಬಿಂಗ್ ಮಾಡಿದ್ರೆ ಹೆಂಗೆ, ಈ ತರ ಎಲ್ಲ ಅದನ್ನ ನೋಟ್ ಡೀಟೇಲ್ಡ್ ಆಗಿ. ಹೌದು, ಹಿ ವಾಸ್ ಇನ್ ಪೂನಾ. ಹೌದು, ಹಾಗಾಗಿ ಒಂದು ಸೈಂಟಿಫಿಕ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ರಂಗನ್ ಅಲ್ವಾ? PN ರಂಗನ್. ಸೊ ಒಂದು ಅರ್ಥದಲ್ಲಿ ನೋಡಿ ಎಂತ ವಿದ್ವತ್ ಜನರ ಒಂದು ಸರ್ಕಲ್ ಅಲ್ಲಿ ಬಿಲ್ಡಪ್ ಆಗ್ತಾ ಇತ್ತು ಅನ್ನೋದಕ್ಕೆ. ಒಬ್ಬ ಸೈಂಟಿಸ್ಟು ಒಂದು ಕಾದಂಬರಿ ಬರೆದ, ಇನ್ನೊಬ್ಬ ಸೈಂಟಿಸ್ಟು ಅದರ ಹಿಂದೆ ನಿಂತು ಅದಕ್ಕೆ ಸಹಾಯ ಮಾಡ್ದ. ಸೊ ಒಂದು ಅರ್ಥದಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ವೃತ್ತಿಗೂ ಪ್ರವೃತ್ತಿಗೂ ಇದ್ದಂತಹ ಒಂದು ತಾದಾತ್ಮ್ಯತೆ ಇತ್ತಲ್ಲ, ಅದು ಅಷ್ಟೇ ಸೀರಿಯಸ್ ಆಗಿ ಮಾಡೋದು. ಏನು ಸುಮ್ಮನೆ ಮಾಡಲಿಲ್ಲ, ಅದನ್ನು ಏನೋ ಬೇಕಾಬಿಟ್ಟಿ ಅಂತೂ ಮಾಡಿಲ್ಲ. ಇಲ್ಲ ಇಲ್ಲ, ಎಲ್ಲವನ್ನೂ ಭಾಳ ಗಂಭೀರವಾಗಿ ತಗೊಂಡೇ ಮಾಡಿದ್ದು. ಅದನ್ನು ನಡೀತಾ ಇದ್ದದ್ದು ಮೀಟಿಂಗ್ಗಳು ಅವಾಗ ನಡೀತಾ ಇದ್ದದ್ದು ನಮ್ಮದು ಕಾಮತ್ ಅಂತ ಕಾಣುತ್ತೆ ಅಲ್ವಾ? ಮಿನರ್ವಾ ಕಾಮತ್ ವಾಸ್ ದ ನರ್ವ್ ಸೆಂಟರ್ ಆಫ್ ಫಿಲ್ಮ್ ಮೇಕಿಂಗ್ ಅಂಡ್ ಫಿಲ್ಮ್ ಮ್ಯೂಸಿಕ್ ಇನ್ ಕನ್ನಡ. ಪ್ಯಾರಲಲ್ ಸಿನಿಮಾ ಸ್ಕ್ರಿಪ್ಟ್ಗಳು ಮತ್ತೆ ಹಾಡುಗಳು ಒಂದು ಬಾಗಿಲು ತೆಗೆದ್ರೆ ಅಲ್ಲಿ ಅಶ್ವತ್ಥ ಹಾರ್ಮೋನಿಯಂ ಇಟ್ಕೊಂಡು ಕೂತಿರ್ತಾರೆ ಅಂತ ನೀವು ಅನ್ಕೋಬಹುದು. ಹೌದು, ಅದ್ರ ಮಜಾ ಹೆಂಗಿರ್ತಿತ್ತು ಅಂದ್ರೆ ಬರೀ ಅಶ್ವತ್ಥಂದು ಅಷ್ಟೇ ಒಂದ್ ಕಡೆ ನಡೀತಿರ್ತಿತ್ತಲ್ಲ, ಕಾರ್ನಾಡರು ಅಲ್ಲೇ ಇರ್ತಿದ್ರು. ಆನಂದ್ ನಾಗ್ ಮೊದಲು ಅಲ್ಲೇ ಇದ್ದವು, ಅದೇ ಕಾಮತಲ್ಲಿ. ನಮ್ದು ಈ ಕಡೆ NMHL ಒಂದು ಅಡ್ಡ ಇತ್ತು, ಅದು ರಂಗಭೂಮಿಯ ಅಡ್ಡ. ಅದು TS ರಂಗ, ನಾನು ಇತ್ಯಾದಿ 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 ಎಲ್ಲ ಇಲ್ಲಿ. ಸೊ ಇನ್ನು ಲೋ ಬಡ್ಜೆಟ್ ಮೀಟಿಂಗ್ ಗಳಾಗಬೇಕು ಅಂದ್ರೆ NMH, ಸ್ವಲ್ಪ ಸ್ಟ್ಯಾಂಡರ್ಡ್ ಅಂದ್ರೆ ಮಿನರ್ವಾ ಕಾಮತ್. ಸೊ ಮಿನರ್ವಾ ಕಾಮತ್ತಲ್ಲಿ ಇದೆ ಅಂದ್ರೆ ಅದು ಟೇಕ್ ಆಫ್ ಆಗಿದೆ ಅಂತ ಅರ್ಥ. ಅಶ್ವತ್ತು, ವ್ಯಾಸರಾವ್ ಎಲ್ಲರೂ ಇರ್ತಾ ಇದ್ರಲ್ಲಿ ಅಲ್ವಾ? ಅಶ್ವತ್ತು, ವ್ಯಾಸರಾವ್ ಅಂದ ಕೂಡಲೇ ಜ್ಞಾಪಕ ಬಂತು. ಆಗಿನ ಹಾಡುಗಳನ್ನು ಕೂಡ ದೊಡ್ಡರಂಗೇಗೌಡರು, ವ್ಯಾಸರಾವ್ ಎಲ್ಲರೂ ಬಂದು ಅಶ್ವತ್ಥನ ಜೊತೆ ಕೂತ್ಕೊಂಡು ರೂಮ್ನಲ್ಲಿ ಅದನ್ನ ಬರೆದು ಅಲ್ಲೇ ಟ್ಯೂನ್ ಹಾಕಿ ಅಲ್ಲೇ ಅದನ್ನ ಪಕ್ಕಾ ಮಾಡಿ ಅದರ ನಂತರ ಅದರ ರೆಕಾರ್ಡಿಂಗ್ ಹೋಗ್ತಾ ಇತ್ತು. ಇಟ್ ವಾಸ್ ಎ ವೆರಿ ಒಂದು ಹಾರ್ಮೋನಿಯಸ್ ಡಿಸ್ಕಷನ್ ಆಗ್ತಾ ಇತ್ತು. ದೊಡ್ಡರಂಗೇಗೌಡರು ಅಲ್ಲೇ SLN ಕಾಲೇಜಲ್ಲಿ ಮೇಸ್ಟರ್ ಆಗಿದ್ರು. ಹೌದು, ಅವರಿಂದ ಅಲ್ಲಿಂದ ಬರೋರು, ಮಧ್ಯಾಹ್ನ ಆಗ್ತಿದ್ದಂಗೆ 1 ಗಂಟೆ 2 ಗಂಟೆ ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಡೋರು. ಅವರು ಅಲ್ಲಿಗೆ ಬಂದು ಸೇರೋರು. ಇವನು MG ರೋಡ್ ಇಂದ ಡಿ ಅಂತ ಸಾಯಂಕಾಲ ಅಲ್ಲಿ ಬಂದ್ಬಿಡೋನು. ಅವ್ನು ನೋಡಿ, ಅವನು ವ್ಯಾಸ ಇಲ್ಲಿ ಇರ್ಬೇಕು ಅಂತ ಪ್ರಮೋಷನ್ ತಗೊಳ್ದೆ ಅಲ್ಲೇ ಅದೇ ಬ್ಯಾಂಕ್ ಅಲ್ಲಿ ಅವ್ನಿಗೆ ಆಫೀಸರ್ ಪ್ರಮೋಷನ್ ಬಂದ್ರೆ ತಗೊಳ್ಳಿಲ್ಲ. ಅವನು ಜೀವನ ಪರ್ಯಂತ ಅವ್ನು ಪ್ರಮೋಷನ್ ತಗೊಳ್ಳಿಲ್ಲ, ಯಾಕಂದ್ರೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ನನ್ನ ಸುಮಾರು ಸಿನಿಮಾಗಳಿಗೆ ಅವ್ನು ಕೆಲಸ ಮಾಡಿದ್ದಾನೆ. ಸುಮಾರು ಸಿನಿಮಾ ಅಷ್ಟೇ ಅಲ್ಲ, ಸಿನಿಮಾ ಹೊರತಾದಂತಹ ಹಲವು ಪ್ರಾಜೆಕ್ಟ್ಗಳಲ್ಲಿ. ಇಲ್ಲ, ವ್ಯಾಸ ವಾಸ್ ಎ ಗುಡ್ ಫ್ರೆಂಡ್. ನಾವು ದಿವಾಕರ್ ಜೊತೆ ನಾವು ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಅವಾಗ. ಒಂದು ಮಾಯಾದರ್ಪಣ ಅಂತ ಒಂದು ಪತ್ರಿಕೆ ತರಬೇಕು ಅಂತ ಓದಾಡ್ತಾ ಇದ್ವಿ ಅವಾಗ. ವ್ಯಾಸ, ನರಳ್ಳಿ, ವಿವೇಕು, ನಾನು, ದಿವಾಕರ್ ಕೆಲಸ ನಡೆಯುತ್ತೆ. ಅದು ಬೇರೆ. ಅದು MG ರೋಡ್ ಅಲ್ಲಿ ಬೃಂದಾವನ್ ಹೋಟ್ಲು, ವಿಕ್ಟೋರಿಯಾ, ಅಲ್ಲಿ ಕೂತು ಅಡ್ಡ. ಸೊ ದಿವಾಕರ್ನು ಸೇರಿಸಬೇಕು ಇನ್ನೊಂದು ವರ್ಷ. ಹೌದು, ಆಕ್ಚುಲಿ ದಿವಾಕರ್ ನನ್ನ ಗ್ರಹಣದ ಆರ್ಟ್ ಡೈರೆಕ್ಟರ್. ಹೌದೌದು, ಮೊದಲ ಸಿನಿಮಾ ಗ್ರಹಣ ಮಾಡಿದಾಗ ಈ ವಾಸ್ ದಿ ಆರ್ಟ್ ಡೈರೆಕ್ಟರ್ ದಿವಾಕರ್. ಭಲೆ ಮಜಾ ಆಯ್ತಾಯಿತ್ತು. ಅದಕ್ಕೆ ಇವ್ರನ್ನ ಅಡಿಗರು ಅದರ ಇನಾಗ್ರೇಷನ್ಗೆ ಬಂದಿದ್ದು. ಅಡಿಗರನ್ನ ಕರ್ಕೊಂಬರೋದಕ್ಕೆ ದಿವಾಕರ್ ಬಿಟ್ಟಿದ್ವಿ. ಒಂದು ಹಳಿ ಕಾರಲ್ಲಿ ಕರ್ಕೊಂಬಂದಿದ್ರು ಅಡಿಗರನ್ನ.
ಅಡಿಗರು ಬಂದು ಕ್ಲ್ಯಾಪ್ ಮಾಡಿ ನಮಗೆ ಅದೊಂದು ದೊಡ್ಡ ಮೆಮೊರಿ ಅದು. ಹಾಗೆಲ್ಲ ಫೋಟೋ ಗೀಟೋ ಏನೂ ಸಿಗಲೇ ಇಲ್ಲ ನನಗೆ. ಬಸವರಾಜ್ ವಾಲಿ ಅಂತ ಒಬ್ಬಿದ್ದ, ಫೋಟೋ ತೆಗಿತಿದ್ದ ಅಷ್ಟೇ, ಯಾರಿಗೂ ಕೊಡ್ತಾ ಇರಲಿಲ್ಲ. ಸೊ ಒಟ್ಟಿನಲ್ಲಿ ಮಿನರ್ವಾ ಕಾಮತ್ ವಾಸ್ ಎ ಹ್ಯಾವ್ ಯು ಸೆಡ್ ಎಪಿಸೆಂಟರ್ ಆಫ್ ದಟ್ ಅವರ್. ಈಗ ಮಿನರ್ವಾನು ಇಲ್ಲ, ಕಾಮತ್ತು ಇಲ್ಲ ಅಲ್ವಾ? ಹೇಗೆ ಥಿಯೇಟ್ರು ಇಲ್ಲ, ಥಿಯೇಟ್ರು ಇಲ್ಲ, ಹೋಟ್ಲು ಇಲ್ಲ, ಸರ್ಕಲ್ ಮಾತ್ರ, ಹೆಸರು ಮಾತ್ರ. ಆ ಇದರಲ್ಲಿ ಕೂತು ಕೆಲಸ ಮಾಡಿದಂತಹ ಒಂದು ಇಡೀ ಒಂದು ಯೂತ್ ವಿಂಗ್ ಅಂತ ಏನಿತ್ತು ನಮ್ಮದು, ಅಷ್ಟು ಜನದ್ದು, ನಾವು ಅಷ್ಟು ಜನ ಪ್ರೂವ್ ಮಾಡಿದ್ದೀವಿ. ನಮ್ಮ ಕ್ಷೇತ್ರಗಳಲ್ಲಿ ನಾವು ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ. ಆ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನ ಮೆಮೊರಿ ಏನು? ನಾನು ಆ ಸ್ಫೋಟದ ಪ್ರಾಜೆಕ್ಟ್ ಇನ್ವಾಲ್ವ್ ಆಗೋಷ್ಟೊತ್ತಿಗೆ ಸುಮಾರು ಸಿನಿಮಾ ಮುಗಿದಿತ್ತು. ಸೊ ಒಂದು ಪ್ರಿವ್ಯೂ ವಸಂತ ಕಲರ್ ಲ್ಯಾಬ್ ಅಲ್ಲಿ ಡಬಲ್ ರೋಡಲ್ಲಿ ವಸಂತ್ ಕಲರ್ ಲ್ಯಾಬ್ BS ರಂಗ ಅವ್ರು ಮಾಡಿದ್ದಾರೆ. ಅವ್ರ ಮಗ ನೋಡ್ಕೋತಿದ್ದ ವಸಂತ್ ಅಂತ. ಸೊ ಹಾಗಾಗಿ ವಸಂತ್ ಕಲರ್ ಲ್ಯಾಬ್ ಅಲ್ಲಿ ಪ್ರಿವ್ಯೂ ಆಯ್ತು. ಬಹಳ ಅದು ನೋಡಿ ಒಂಥರ ಇಟ್ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಿಲ್ಮ್ ಫಾರ್ ದಟ್ ಟೈಮ್, ರೈಟ್? ಅಷ್ಟೊತ್ತಿಗಾಗಲೇ ಒಂದು ರಾಜಕಾರಣಿ ವಿಲನ್ ಆಗೋದು ಶುರು ಆಗಿದ್ದ ಹಂತದಿಂದ. ರಾಜನ್ ಸಿಂಗ್ ಬಾಬು ಮಾಡಿದ್ದು ನಮ್ಮ HK ಅನಂತರಾವ್ ಬರೆದ ಅಂತ ಕಾದಂಬರಿಯಿಂದ. ಅಲ್ಲಿಂದ ಮುಂದಕ್ಕೆ ಒಂದು ರೀತಿಯ ರಾಜಕಾರಣಿ ವಿಲನಿ ಬಂದಿತ್ತು ಕನ್ನಡದಲ್ಲಿ. ಬಟ್ ಇದರಲ್ಲಿ ಒಂದು ಬೇರೆನೇ ರಂಗು ಬಂತು. ಬಟ್ 1988 ಫಿಲ್ಮ್ ಅಲ್ವಾ ಇದು? ಹೌದು, 92ಕ್ಕಿಂತ ಮುಂಚೆ ಆದ ಸಿನಿಮಾ. ಅದನ್ನ ನಾವು ನೆನ್ಪಿಟ್ಕೋಬೇಕು. ಯಾಕಂದ್ರೆ 92ರಲ್ಲಿ ನಾವು ಬಾಬರಿ ಮಸೀದಿ, ರಾಮ ಜನ್ಮಭೂಮಿ, ಆ ಕೋಮು ಗಲಭೆಗಳು ಇವತ್ತೇನು ನೋಡ್ತಾ ಇದೀವೋ ಅದರ ಪ್ರಿಮಾನಿಷನ್ ಈ ಸಿನಿಮಾದಲ್ಲಿ. ಇಟ್ಸ್ ಅ ವೆರಿ ಪ್ರಿಕಾಷಿಯಸ್ ಫಿಲ್ಮ್. ಒಂಥರ ಮೊದಲೇ ಸಮಯಕ್ಕಿಂತ ಮೊದಲೇ ಯಾವ ರೀತಿಯಾದಂಥ ನಮ್ಮ ಪಾಲಿಟಿಕ್ಸ್ ಆಗುತ್ತೆ ಅನ್ನೋ ಒಂದು ಇದನ್ನ ಅದು ತೋರಿಸ್ಕೊಡ್ತಾ ಇದೆ. ಅದು ಭವಿಷ್ಯ ಹೇಳಿತು ಅಂತ ಅನ್ನೋದಕ್ಕಿಂತ ಅಲ್ಲಿದ್ದಂಥ ಪರಿಸ್ಥಿತಿಗಳು ಹೇಗೆ ಎಲ್ಲಿಗೆ ಲೀಡ್ ಆಗ್ತಾ ಇದೆ ಒಂದೊಂದೇ ಅನ್ನೋದನ್ನ ಮುನ್ನೋಟವನ್ನ ಇಟ್ ವಾಸ್ ಪ್ರೆಡಿಕ್ಟಿವ್ ಆಫ್ ವಾಟ್ ವಾಸ್ ಹ್ಯಾಪನಿಂಗ್. ಬಟ್ ಆ ಸಿನಿಮಾದಲ್ಲಿ ಬಹಳ ಅದ್ಭುತವಾದ ಇದು ಏನು ಅಂತಂದ್ರೆ, ನಾನು ನೋಡಿದಾಗ ಏನೇನೆಲ್ಲ ಬೇರೆ ಬೇರೆ ಸಾಹಿತ್ಯದ ಎಲಿಮೆಂಟ್ಗಳು ಕಾದಂಬರಿಯಲ್ಲಿ ಇಲ್ದೇ ಇರೋದು, ಅದು ಪಾಲ್ ಡೈಲಾಗ್ ಬರೆದಿದ್ರಿಂದ ಆಗಿರ್ಬೋದು ಅಥವಾ ನೀವೇ ತಂದಿರ್ಬೋದು. ಈ ಜಲಗಾರಂದು ನೀವು ಹೇಳಿದ್ರಿ ಒಂದು ಪದ್ಯ, ಮತ್ತೆ ಅದರಲ್ಲಿ ಒಂದು ಈ ಹುಡುಗರೆಲ್ಲ ಸೇರ್ಕೊಂಡು ಒಂದು ಹಾಡಾಡ್ತಾರೆ, ಎಲ್ಲಾರ ಮನೆ ದೋಸೆ ತೂತು ಮಿಕ್ಕೋರ ವಿಷಯ ನಮಗ್ಯಾಕೆ ತೂತು ಅಂತ. ಅದು ಒರಿಜಿನಲ್ ಪದ್ಯ H. ಡುಂಡಿರಾಜ್ದು. ಡುಂಡಿದು ಹೇಳಿಲ್ವಲ್ರಿ ಅಲ್ಲಿ? ಹೇಳಿಲ್ಲ. ನೋ ಅಕ್ನಾಲಜ್ಮೆಂಟ್ ಟು ಡುಂಡಿ. ಈಗ ಕೊಟ್ಬೋಣ ಅವನಿಗೆ. ಈಗ ದುಂಡಿ ಕಾ ಮಿಡಿ ಅಂತ ಒಂದು ಸಣ್ಣ ಕ್ಯಾಸೆಟ್ ಕೂಡ ಮಾಡಿದ್ದೆ ನಾನು ಅವನಿಗೆ, ಆ ಟ್ರಿಬ್ಯೂಟ್ ಅವನಿಗೆ. ದುಂಡಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಬಟ್ ಅವನು ಚಿನ್ನ ಹೇಳಬೇಕಾಯ್ತು, ಚಿನ್ನ ಹೇಳಲಿಲ್ಲ. ಬಟ್ ಅದು ಬಹಳ ಅದ್ಭುತವಾದ ಪದ್ಯ ಅದು. ಅಂಡ್ ನಾನು ಮೊದಲು ನನ್ನ ನೆನಪು ಪ್ರಕಾರ ಅದು 2 ಲೈನ್ ಮಾತ್ರ ಹಾಡಿದ್ರು ಅಂತ ಅನ್ಕೊಂಡಿದ್ದೆ. ಮೊನ್ನೆ ನಾನು ಮತ್ತೆ ನೋಡಿದ್ರೆ ಇಡೀ ಪದ್ಯ ಹಾಡಿದಾನೆ. ಇಡೀ ಪದ್ಯ ಹಾಡಿದಾನೆ. ಅದರಿಂದ ಡುಂಡಿಗೆ ಕೊಡಲೇಬೇಕಾಗಿತ್ತು. ಬಟ್ ಡುಂಡಿ ನೋಡಪ್ಪ, ನಿನ್ನ ನೆನಪು ಮಾಡ್ಕೋತಾ ಇದೀವಿ ನಾವು, ನೋಡು ಈ ಎಪಿಸೋಡ್ನ. ಸ್ನೇಹಿತರನ್ನ ಯಾವಾಗಲೂ ನೆನಪು ಮಾಡ್ಕೋಬಹುದು, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವನು ಕ್ಷಮಿಸ್ತಾನೆ ಅಂತ ಅನ್ಕೊಳ್ಳೋಣ. ಅಲ್ಲ, ಇದು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಆಗಿದ್ರೆ ನಿಮ್ಮ ಮೇಲೆ ಕೇಸ್ ಆಗಿ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅದು ಇದು ಅಂತ ಕೋರ್ಟ್ಗೆ ಹೋಗ್ಬೋದಾಯ್ತು. ಡುಂಡಿ ಅದರಿಂದ ಅವನು ನೋಡಿ ಸಂತೋಷ ಪಟ್ಟಿರ್ಬೋದು, ಅರೆ ಪರವಾಗಿಲ್ಲ ಅಂತ. ನಿಜ ಅಲ್ಲ, ಸಂತೋಷ ಪಡ್ತಾ ಇದ್ದ ವ್ಯಕ್ತಿಯೇನೆ ಅವನು, ಈಗಲೂ ಕೂಡ ಸಂತೋಷ ಪಡ್ತಾನೆ. ಸೊ ಆ ರೀತಿ ಸಾಹಿತ್ಯಿಕವಾದಂತಹ ಹಲವು 10 ಎಲಿಮೆಂಟ್ ಎಲ್ಲ ಕಡೆಯಿಂದಲೂ ನಾವು ಬಳಸ್ಕೊಂಡು ಯು ಪುಲ್ಡ್ ಎವ್ರಿಥಿಂಗ್ ಇಂಟು ದ ಫಿಲ್ಮ್. ಅದರಿಂದಾಗಿ ಅದು ಪ್ರೆಡಿಕ್ಟಿವ್ ಆಯ್ತಾ ಬಂತ ಇರ್ಬೋದು. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ಇನ್ ದ ಲಾಸ್ಟ್ ಶಾಟ್ ಅಲ್ಲಿ ಕಾಲೇಜಿನ ಹೊರಭಾಗದಲ್ಲಿ ಮನುಜ ಮತ ವಿಶ್ವಪಥ ಈ ತರದ್ದೆಲ್ಲ ಕುವೆಂಪು ಅವರಿಗೆ ಹಲವು ಸ್ಲೋಗನ್ಗಳನ್ನು ನಾವು ನೋಡ್ತೇವೆ. ಅಲ್ಲ, ಅದೇ ನೀವು ಕಾದಂಬರಿನ ನಾವು ಸಿನಿಮಾಗೆ ತರ್ತಾ ಇದೀವಿ ಅಂತ ನೀವು ಏನ್ ಹೇಳಿದ್ರು, ನೀವು ಕಾದಂಬರಿನಲ್ಲ ಕನ್ನಡ ಸಾಹಿತ್ಯವನ್ನು ಸಿನಿಮಾಗೆ ತರ್ತಾ ಇದ್ದೀರಿ. ಸೊ ಅದು ಬಹಳ ಮುಖ್ಯವಾದದ್ದು. ನೀವು ಒಂದು ಕಥೆನ ಹಿಡ್ಕೊಂಡ್ ಬರ್ತಾ ಇದ್ದೀರಿ, ನೀವು ಮನು ಅವ್ರ ಕಥೆನ ತರ್ತಾ ಇದ್ದೀರಿ, ಅದ್ರ ಜೊತೆಗೆ ಕುವೆಂಪುನ ಕರ್ಕೊಂಡ್ ಬರ್ತಾ ಇದ್ದೀರಿ, ಅದ್ರ ಜೊತೆಗೆ ಡುಂಡಿರಾಜನ್ ಕರ್ಕೊಂಡ್ ಬರ್ತಾ ಇದ್ದೀರಿ, ಅದ್ರ ಜೊತೆಗೆ ಅಲ್ಲಮ್ಮನ್ ಕರ್ಕೊಂಡ್ ಬರ್ತಾ ಇದ್ದೀರಿ, ಅದ್ರ ಜೊತೆಗೆ ಅಕ್ಕಮಾದೇವನ್ ನೀವು ಎಲ್ಲವನ್ನೂ ಕರ್ಕೊಂಡ್ ಬರ್ತಾ ಇದ್ದೀರಿ. ಸೊ ಅದು ಇಟ್ಸ್ ಕಂಪ್ಲೀಟ್ ಪ್ರೋಸೆಸ್. ಅದಕ್ಕೆ ನಿಮ್ಮ ಒಡನಾಟ ಏನಿದೆ ಸಾಹಿತ್ಯಗಳ ಜೊತೆ, ಅದು ನಿಮಗೆ ಒಟ್ಟಾರೆ ಈ ಆವರಣವನ್ನು ಕಡುತ್ತೆ ಅಂತ. ಈ ಆವರಣ ಅಲ್ಲ, ಆ ಆವರಣ. ಬ್ಯೂಟಿಫುಲ್, ಒಳ್ಳೆ ಇಂಟರ್ಪ್ರಿಟೇಷನ್. ನಾಗಾಭರಣ ಆವರಣದ ನಿಜವಾಗಿಯೂ ಆಗಬೇಕಾಗಿದ್ದಂಥ ಕೆಲಸ ಇದೇನೆ. ದಾಖಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿಯ ದಾಖಲೆಗಳ ಮುಖಾಂತರನೇ ನಾವು ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಿನಿಮಾ ಸಾಹಿತ್ಯವನ್ನು ಎರಡನ್ನೂ ಒಂದು ರೀತಿ ಒಂದೇ ಲೆವೆಲಲ್ಲಿ ತಗೊಂಡು ಹೋಗೋಕ್ಕೆ ಸಾಧ್ಯ. ಇವತ್ತೇನಾಗ್ತಿದೆ,
ಇವಾಗ ವಿಷುವಲ್ ಲಿಟ್ರಸಿ ಈಸ್ ಎ ಮಸ್ಟ್. ನಮ್ಮಲ್ಲಿ ಎಲ್ಲ ಪ್ರತಿಯೊಬ್ಬನಿಗೂ ದೃಶ್ಯ ಮಾಧ್ಯಮದ ಜೊತೆಯಲ್ಲಿಯೇ ತನ್ನ ಅಭಿವ್ಯಕ್ತಿಯನ್ನು ಹೇಳೋದಕ್ಕೆ ಹೊರಟಿರುವಂಥ ಕಾಲಘಟ್ಟ. ಅಂಥ ಕಾಲಘಟ್ಟದಲ್ಲಿ ನಾವು ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅನ್ನುವಷ್ಟು ಜವಾಬ್ದಾರಿ ಆದರೂ ಬೇಕಾಗುತ್ತೆ. ಹೌದು. ನಮ್ಮಲ್ಲಿ ಈಗ ಅದೊಂಥರ ಬ್ರಹ್ಮರಾಕ್ಷಸ, ಏನು ಬೇಕಾದ್ರೂ ಮಾಡ್ತೀವಿ, ಏನು ಬೇಕಾದ್ರೂ ಜೀರ್ಣಿಸ್ಕೋತೀವಿ ಅನ್ನೋದು ಇದೆಯಲ್ಲ, ಅದಲ್ಲ. ಸಮಾಜಕ್ಕೆ ಬೇಕಾದದ್ದೇನು, ಅವುಗಳ ಮುಖಾಂತರ ನಾವು ಯಾವ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸ್ತೇವೆ ಅನ್ನೋದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಆಸ್ಫೋಟ ಆ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತು 1988ರಲ್ಲಿ. ಹೌದು. ಅದಕ್ಕೆ ಸಿಗಬೇಕಾದ್ದೆಲ್ಲ ಸಿಕ್ಕಿದೆ, ಅದಕ್ಕೆ ಅವಾರ್ಡ್ ಬಂದಿದೆ, ಇದೆ ಇತ್ಯಾದಿ ಇತ್ಯಾದಿ. ಅದರಲ್ಲಿರೋ ರಾಮ ಮಂದಿರದ ಪರಿಕಲ್ಪನೆ ಈಗಿನ ರಾಮ ಮಂದಿರದ ಪರಿಕಲ್ಪನೆ ಎಷ್ಟು ಭಿನ್ನವಾಗಿದೆ ನೋಡಿ. ಅವನ ಪಾಪ ಪ್ರತಿ 2 ಜೋಳಿಗೆ ಇಟ್ಕೋತಾನೆ ರಾಮದಾಸ. 2 ಜೋಳಿಗೆನಲ್ಲಿ ಒಂದು ತನಗೆ ಒಂದು ಇನ್ನೊಂದು ಮಂದಿರಕ್ಕೆ ಅಂತ. ಈ ಮಂದಿರಕ್ಕೆ ಹಾಕೋ ದುಡ್ಡು ಇದಕ್ಕೆ ಹಾಕಿ, ಅಥವಾ ಮಂದಿರಕ್ಕೆ ಕೊಡಬೇಕಾದ ಏನೇ ಇದ್ರೆ ಇದಕ್ಕೆ ಕೊಡಿ, ನನಗೆ ಕೊಡಬೇಕಾಗಿದ್ದು ಇದಕ್ಕೆ ಕೊಡಿ ಅಂಥೇಳಿ ಪ್ರತಿಯೊಂದು ಅವನ ಒಂದು ಮಾತು ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬನ ಕಾಂಟ್ರಿಬ್ಯೂಷನ್ನಲ್ಲಿ ಈ ರಾಮ ಮಂದಿರ ಆಗಬೇಕು, ಪ್ರತಿಯೊಬ್ಬನೂ ಅದರಲ್ಲಿ ಹೌದು. ಒಂದು ಬಲ್ಕ್ ಡೊನೇಷನ್ ಕೊಡಕ್ಕೆ ಬರ್ತಾರೆ, ಬೇಡ ಅಂತಾನು. ಸೊ ಎಲ್ಲರ ಮನಸ್ಸಿನ ಒಳಗಿನ ರಾಮನಾಗಿ ಆ ರಾಮ ಇರಬೇಕು ಹೊರತು ಅಲ್ಲ ಅನ್ನೋದನ್ನ. ಮತ್ತೆ ಅದರಲ್ಲಿ ಇದು ಹೇಳ್ತಾನಲ್ಲ ಆ ಹನುಮತ್, ಇದಕ್ಕೆ ನೀನ್ ಯಾವ ಜಾತಿ ಆದ್ರೇನಪ್ಪ, ದೇವ್ರ ಸೇವೆ ಅಂತ. ದೇವ್ರ ಸೇವೆ ಅದು. ನೀನು ಅವನೇ ಮೊದಲು ಪೂಜೆ ಮಾಡ್ತಿರ್ತಾನೆ ಹನುಮ. ಆ ಕೆಳಗಿನ ಕೇರಿ ಹನುಮ ಬಂದು ಇವನು ಬರಲಿಲ್ಲ, ಸ್ವಲ್ಪ ಲೇಟ್ ಆಯ್ತು ಅಂತೇಳಿ ಅವನೇ ಎಲ್ಲ ಹಾಕಿ ತೊಳೆದು ಗಿಳಿದು ರೆಡಿ ಮಾಡಿರ್ತಾನೆ. ಅವಾಗ ಅದು ನಾ ಮಾಡ್ಬಿಟ್ನಲ್ಲ ಅಂದ್ರೆ, ಅಯ್ಯೋ ಒಳ್ಳೇದಾಯ್ತಲ್ಲ, ನೀನು ಮಾಡಿದ್ರೇನು ನಾನು ಮಾಡಿದ್ರೇನು, ಎಲ್ಲರೂ ರಾಮನ ಭಕ್ತರೇ, ಅದ್ರ ಯೋಚನೆ ಮಾಡಬೇಡ, ನೀನು ಮಾಡುವಂತ. ಸೊ ಹನುಮನನ್ನ ರಾಮದಾಸ ನೋಡುವ ಪರಿ, ಆ MLA ನೋಡುವ ಪರಿ,